ಹಲೋ, ಹಲೋ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಾನಸ ಅಂತೇಳಿ. ಮಾನಸ್ ಅವರು ಎಲ್ಲಿಂದ ಫೋನ್ ಮಾಡ್ತಿರೋದು? ಚಿಕ್ಕಮಂಗ್ಳೂರಿಂದ. ಚಿಕ್ಕಮಂಗ್ಳೂರಿಂದ. ಏನು ಮಾಡ್ಕೊಂಡಿರೋದು ಮಾನಸ್ ಅವರು? ನಾನು ಡಿಗ್ರಿ ಓದ್ತಾ ಇದ್ದೀನಿ, BA ಓದ್ತಾ ಇದ್ದೀನಿ ಇವಾಗ. BA ಓದ್ತಾ ಇದ್ದೀರಾ? ಹೌದು, ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ? ಇವಾಗ ಸೆಕೆಂಡ್ ಇಯರ್. ಅಂದರೆ ಇನ್ನೂ 1 ವರ್ಷ ಇದೆಯಾ? ಇನ್ನೂ 1 ವರ್ಷ ಇದೆ. ಓ, 1 ವರ್ಷ ಆದಮೇಲೂ ಓದೋ ಪ್ಲ್ಯಾನ್ ಇದೆಯಾ? ಇದೆ. ಅಂದರೆ ಡಿಗ್ರಿನೇಯಾ? ಅಲ್ಲ, LLB ಹೋಗ್ಬೇಕು ಅಂತೇಳಿ. ಓಕೆ, ನಾನೆಲ್ಲೂ ಪಾಸಾಗಿ ಮುಂದೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ. ಇಲ್ಲ ಸರ್, ಹಂಗೇನಿಲ್ಲ. LLB ಹೋಗ್ಬೇಕು ಏ, ಅಂತಿದೆ. ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ರ್ಯಾಂಕ್ ಸ್ಟೂಡೆಂಟ್ ಅಂತ. ಹೇಳಿ, ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ತುಂಬಾ ಸರಿ ಕರೆನೂ ಮಾಡಿದೀನಿ, ಬಟ್ ಆಗಿಲ್ಲ. ರಿಸೀವ್ ಮಾಡಿ ಮಾತಾಡಿಲ್ಲ. ಬಿಸಿ ಅಂತ ಬರುತ್ತೆ. ವೆಲ್ಲಮ್ಮ, ಹೇಳಿ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ನಾನು ಅಂದ್ರೆ ನಾನೊಬ್ರನ್ನ ಇಷ್ಟಪಟ್ಟಿದ್ದೀನಿ. ಓಕೆ. ಮತ್ತೆ ನಮ್ಮ ಮನೇಲಿ ಅವ್ರಿಗೆ ಅಂದ್ರೆ ನಮ್ಮ ಅವನ ಮಗನ್ನೇ ಇಷ್ಟಪಟ್ಟಿರೋದು ನಾನು. ಈಗ ನಮ್ಮ ಮನೇಲಿ ಬೇರೆ ಹುಡುಗನ್ ತೋರಿಸಿದ್ದಾರೆ ಮದ್ವೆ ಆಗು ಅಂತೇಳಿ. ಓಕೆ. ಅದಕ್ಕೆ ಅವರು ನಾನು ಇಷ್ಟಪಟ್ಟಿರೋ ಕೇಳಿದ್ರೆ ಅವ್ರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮನೇಲಿ ಬೇರೆ ಫೋರ್ಸ್ ಮಾಡ್ತಾ ಇದ್ದಾರೆ ತುಂಬಾ, ಮದ್ವೆ ಆಗು ಅಂತೇಳಿ. ಅದಕ್ಕೆ ಮನೇಲಿ ತೋರಿಸಿರೋ ಹುಡುಗನ್ ಮದ್ವೆ ಆಗ್ಬೇಕೆ, ನಾವು ಇಷ್ಟಪಟ್ಟಿರೋ ಹುಡುಗನ್ ಮದ್ವೆ ಆಗ್ಬೇಕು ಅಂತ ಫುಲ್ ಕನ್ಫ್ಯೂಸ್ ಆಗಿದೆ. ಓಕೆ, ಬಟ್ ಎಷ್ಟು ವರ್ಷದ ಪ್ರೀತಿ? 8 ವರ್ಷ. ಈಗ ಉಳಿಸಿಕೊಳ್ಳುವ ಆಸೆ ನಿಮಗಿದೆ ನಿಜ, ಬಟ್ ಆ ಕಡೆಯಿಂದನೂ ಅಷ್ಟೇ ಪ್ರಬಲವಾಗಿ ಆ ಆಸೆ ಇದೆ ಅಂತ ನಿಮಗನ್ಸುತ್ತಾ? ಇದೆ. ಮತ್ತೆ ಯಾಕೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿಮ್ಮಿಬ್ಬರಿಗೂ? ಅಂದ್ರೆ ಫ್ಯಾಮಿಲಿ ಅಡ್ಡ ಬರ್ತಾ ಇದೆ. ಅರೆ, ಒಂದು ಪ್ರೀತಿ ಮಾಡೋ ಧೈರ್ಯ ಇದೆ ಅಂದರೆ ಅದನ್ನು ಎಲ್ಲ ಅಡೆತಡೆಗಳನ್ನು ಮೀರೋ ಧೈರ್ಯ ಇದ್ರೆ ಮಾತ್ರ ನೀವು ಪ್ರೀತಿ ಮಾಡಿ. ಇಲ್ಲಾಂದ್ರೆ ನಿಮ್ಮ ಬದುಕನ್ನು ದುರಂತ ಮಾಡ್ಕೊಂಡ್ಬಿಡ್ತೀರಾ. ಹೌದು. ಒಪ್ಸೋಕೆ ಧೈರ್ಯ ಇದೆ ಅಂತ ಶುರುವಿನಲ್ಲಿ ನೀವು ಮಾತಾಡ್ಕೊಂಡಿರ್ತೀರ. ಇವತ್ತು ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಅವತ್ತು ಮಾತಾಡ್ಕೊಳ್ಳೋದಲ್ಲ, ಈಗ ಇಂತಹ ಪರಿಸ್ಥಿತಿ ಬಂದಾಗ ನೀವು ಹೇಗೆ ವರ್ತಿಸ್ತೀರಾ ಅನ್ನೋದೇ ನಿಮ್ಮ ಪ್ರೀತಿ ಅಳಿವು ಉಳಿವು ನಿರ್ಧಾರ ಮಾಡೋದು. ಹೌದಲ್ವಾ? ಹೌದು. ಈಗ ಎಣ್ಣೆ ಬಂದ ಕಣ್ಣು ಮುಚ್ಕೊಳೋದಲ್ಲ. ಈಗ ಎಣ್ಣೆ ಬಂದಿದೆ, ಅದನ್ನ ಕಣ್ಣು ಬಿಟ್ಕೊಂಡಿರ್ಬೇಕು. ಅದೇ ಥರ ಈಗ ನಿಮ್ಮ ಫ್ಯಾಮಿಲಿಗಳನ್ನು ಒಪ್ಪಿಸಿ ಮದುವೆ ಆಗಬೇಕಾಗಿರೋ ಈ ಸಂದರ್ಭ ಬಂದಿದೆ. ಈಗ ನೀವು ಮಾತಾಡಬೇಕು. ಯಾಕೆ ಭಯನಾ? ಭಯ ಅಂತೇನಿಲ್ಲ. ನಮ್ಮನೇಲಿ ತುಂಬಾ ರಿಚ್ ಫ್ಯಾಮಿಲಿ ನಮ್ದು. ಸೊ ಹಂಗಾಗಿ ಅವರು ಸ್ವಲ್ಪ ತರ ಇದಾರೆ. ಅವರು ಒಪ್ಪಂಗಿಲ್ಲ. ನಮ್ಮ ಮನೇಲಿ ಬೇಡ ಅಂತ ಹೇಳ್ತಿದಾರೆ ಮನೇಲಿ. ನಾನು ನಮ್ಮ ಮನೇಲಿ ಎಷ್ಟೇ ಜನ ಬಂದು ನಾನು ಫೇಸ್ ಮಾಡಕ್ ರೆಡಿ ಇದೀನಿ. ಅಂದ್ರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಪ್ರೀತಿ ವಿಚಾರ ಗೊತ್ತಿಲ್ಲ. ಮತ್ ಬೇಡ ಅಂತಿದ್ದಾರೆ ಅಂದ್ರಿ? ಅಂದ್ರೆ ನೀನ್ ಮುಂಚೆನೆ ಕೇಳಿದ್ರು, ನೀನ್ ಯಾರನ್ನಾರು ಇಷ್ಟಪಟ್ಟಿದ್ರೆ ಹೇಳ್ಬಿಡು ಅಂತ ಹೇಳಿದ್ರು. ನಾನು ಅದಕ್ಕೆ ಯಾರನ್ನ ಇಷ್ಟಪಟ್ಟಿಲ್ಲ ಅಂತ ಹೇಳಿದೀನಿ. ಅದಕ್ಕೆ ಇವಾಗ ಅವ್ರು ನಮ್ಮ ಮನೇಲಿ ಫ್ಯಾಮಿಲಿ ನಾನು ಫೇಸ್ ಮಾಡ್ತೀನಿ, ಬಟ್ ಅವ್ರ ಫ್ಯಾಮಿಲಿ ಫೇಸ್ ಮಾಡಕ್ ರೆಡಿ ಇಲ್ಲ. ಅಲ್ಲ, ನಿಮ್ಮ ಮನೆಯವರು ಒಂದ್ಸಲಿ ಕೇಳ್ತಾರೆ ನಿನ್ನನ್ನು, ಯಾರನ್ನಾದ್ರೂ ಪ್ರೀತಿ ಮಾಡಿದೀಯಾ ಅಂತ. ಅಂಡ್ ಅವ್ರು ಕೇಳಿದಾಗ ನೀನು ಈ ಹುಡುಗನನ್ನ ಪ್ರೀತಿ ಮಾಡ್ತಿರ್ಲಿಲ್ವಾ ಇನ್ನು? ಇಲ್ಲ, ಇನ್ನೂ ಮಾಡ್ತಾ ಇದ್ದೆ. ಬಟ್ ಅವನೇ ಬಂದು ನಾನು ಕೇಳ್ತೀನಿ ಅಂತ ಹೇಳಿದ್ನಲ್ಲ ಮನೇಲಿ. ಸೊ ಅದಕ್ಕೆ ನಾನು ಸುಮ್ನೆ ಆಗ್ಬಿಟ್ಟೆ. ನೀನು ಹೇಳೋದು ಅಂತ ಸುಮ್ನೆ ಆದೆ. ಇವಾಗ ಅವರು ಬೇರೆ ಹುಡುಗನ್ ತೋರಿಸಿ ಮದ್ವೆ ಆಗು, ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕಂತ ಮೇಲೆ ಫೋರ್ಸ್ ಮಾಡ್ತಾ ಇದಾರೆ. ಅದಕ್ಕೆ ಅವನು ಬೇಡ. ಅಲ್ಲಮ್ಮ, ಕೇಳಿಸ್ಕೊ. ನಾನೊಂದು ಶುರುವಿನಲ್ಲೂ ನಿಂಗೊಂದು ಪ್ರಶ್ನೆ ಕೇಳಿದೆ. ಈ ಉಳಿಸಿಕೊಳ್ಳುವ ಶಕ್ತಿ ನಿಮ್ಮಿಬ್ಬರಿಗೂ ಇದೆಯಾ ಅಂತ. ಹೌದು ಅಂದ್ರಿ, ಹಾಗೂ ಆ ಹುಡುಗನಿಗೂ ಆಸಕ್ತಿ ಇದೆ ಅಂದ್ರಿ. ಬಟ್ ಆ ಹುಡುಗ ಅವ್ರ ಮನೆಯವರನ್ನು ಒಪ್ಸೋಕ್ ತಯಾರಿಲ್ಲ ಅಂದ್ರೆ ಅದೆಂತ ಆಸಕ್ತಿ? ಅಂದ್ರೆ ಅವ್ರ ಮನೇಲಿ ಅಪ್ಪಾಜಿ ಅಮ್ಮ ಯಾರಿಲ್ಲ, ಅಕ್ಕ ಒಬ್ರೇ ಇರೋದು. ಹಂಗಾಗಿ ಅವ್ರು ನೀನೇ ನಮ್ಮ ಅಕ್ಕನ ಕೇಳು ಅಂತ ಹೇಳ್ತಾ ಇದಾರೆ ಅವರು. ಓಕೆ. ನಿಮ್ಮ ಅಕ್ಕನ ಕೇಳು. ಅವ್ರು ಅಂದ್ರೆ ನಮ್ಮ ಫ್ಯಾಮಿಲಿಗೆ ಅವ್ರ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಜಗಳ ಆಗಿದೆ. ಸೊ ಅದಕ್ಕೆ ನೀನೇ ನಮ್ಮ ಅಕ್ಕನ ಕೇಳು, ನೀನೇ ಮಾತಾಡು ಅಂತ ಹೇಳ್ತಾ ಇದಾರೆ ಅವರು. ಈಗ ನಿಮ್ಮ ಅಭಿಪ್ರಾಯ ಏನು? ಅವರು ಸದ್ಯಕ್ಕೆ ಅವ್ರ ಅಕ್ಕ ನಮ್ಮನ್ನ ಒಪ್ಕೊಳಕ್ಕೆ ತಯಾರಿಲ್ಲ. ಸೊ ಅದಕ್ಕೆ ನಾನೇ ಒಂದ್ಸಲಿ ಮಾತಾಡೋಣ ಅಂತ ಮಾಡಿದೀನಿ. ಗೊತ್ತಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತೇಳಿ. ಈಗ ಒಟ್ಟಾರೆಯಾಗಿ ನಿನಗಿರೋ ಒಲವು ಎಂಥದ್ದು? ಅಂದರೆ ನೀನು ನಿಮ್ಮ ಮನೆಯ ಕಡೆಗೆ ನಿಮ್ಮ ಒಲವಿದೆಯೋ, ಅಥವಾ ಇಲ್ಲ ಇವ್ರನ್ನೆಲ್ಲ ಮೀರಿ ನಾನು ಆ ಕಡೆ ಹೋಗಬೇಕು ಅನ್ನೋ ಒಲವಿದೆಯಾ? ನಿಮ್ಮ ಅಭಿಪ್ರಾಯ ಏನು, ಹಾಗೂ ನಿಮ್ಮ ಆಸಕ್ತಿ ಏನು? ನನಗೆ ಇಬ್ರು ಬೇಕು. 50-50 ಆಗಿದೆ ನನಗೆ. ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಒಂದು 50-50 ಮೀನ್ಸ್
ಎಲ್ಲರನ್ನೂ ಒಪ್ಪಿಸಿ ಮದುವೆ ಆಗಬೇಕು ಒಂದು, ಹ್ಮ್ ಇಲ್ಲ ಇವ್ರು ನಿಮ್ಮ ಮನೆಯವರನ್ನು ತೊರೆದು ಹೋಗಬೇಕು ಎರಡು. ಬಟ್ ಈ ಎರಡನೇದಕ್ಕೆ ನನ್ನ ಒಮ್ಮತ ಇಲ್ಲ, ನಾನು ಅದೊಂದು ಸಲಹೆ ಕೊಡೋದಿಲ್ಲ. ಹಾ ಯಾಕಂದರೆ ಆ ರೀತಿ ಹೋದವ್ರ ಬದುಕು ಏನೇನಾಗಿದೆ ಅಂತ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಹಾ ನಾನು ನಿಮ್ಗೆ ಅದನ್ನು ತಲೆಗೆ ತುಂಬೋದಿಲ್ಲ. ಈಗ ಒಂದು ಬಹುಶಃ ಪ್ರೀತಿ ಮಾಡೋದು ದೊಡ್ಡದಲ್ಲ, ಅಂತಹ ಉಳಿಸಿಕೊಳ್ಳುವ ಸಂದರ್ಭ ಬಂದಾಗ ಧೈರ್ಯ ಮಾಡೋದಿಲ್ಲ ಅನ್ನೋದಾದರೆ ಅದೊಂದು ಟೈಮ್ ಪಾಸ್ ಅಂತ ನಾವು ಪರಿಗಣಿಸ್ತೀವಿ. ಹ್ಮ್ ಯಾಕಂದರೆ ಜ್ವರ ಬಂದಾಗ ಹೋಗಿ ಟ್ಯಾಬ್ಲೆಟ್ ತಗೊಳ್ಬೇಕು ಅಥವಾ ಚಿಕಿತ್ಸೆ ತಗೊಳ್ಬೇಕು ಅಂತ ಗೊತ್ತಿದ್ದು ಸುಮ್ಮನಿದ್ರೆ ನಾವು ಸತ್ತು ಹೋಗ್ತೀವಿ. ಹ್ಮ್ ಈಗ ನೀವು ಚಿಕಿತ್ಸೆ ತಗೊಳ್ಬೇಕಲ್ವಾ? ಈಗ ಜ್ವರ ಬಂದಿದೆ ನಿಮ್ಮ ಪ್ರೀತಿಗೆ, ಹ್ಮ್ ಬಟ್ ಆ ಹುಡುಗ ತಯಾರಿಲ್ಲ ಅಂದಾಗ ನೀನು ಎಷ್ಟೇ ದೊಡ್ಡ ಪ್ರೀತಿಯನ್ನು ದೈತ್ಯವಾಗಿ ಬೆಟ್ಟದಷ್ಟು ಪ್ರೀತಿ ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ಆತ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇಲ್ಲೇನೋ ಅಳಿವು ಉಳಿವು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವನು ಒಪ್ಪಿಸ್ತಾನೆ ಅಂತ ನೀನು ಸುಮ್ಮನಿರೋದು, ಈ ಕಡೆ ನಿಮ್ಮ ಮನೆಯವ್ರನ್ನೂ ಎದುರಾಕೊಳ್ಳೋದು, ಅತ್ತಾಗ ಅವನು ಕೂಡ ಇಲ್ಲ ಅಂದ್ಕೋ, ಹಾ ಏನಾಗಬೇಕು ನಿನ್ನ ಬದುಕು? ಹೌದು. ಯಾಕಂದರೆ ಇಲ್ಲಿ ಆಲ್ರೆಡಿ ಅವನ ಮೇಲಿನ ಪ್ರೀತಿ, ಈಗ ನಾನು ಮೊದಲನೇದಾಗಿ ಹೇಳ್ಬಿಟ್ಟು ನಿಮ್ಮ ಪ್ರೀತಿಯನ್ನು ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಉಳಿಸ್ಕೊಳ್ಳೋದು ಅಥವಾ ಬಿಡೋದು ವಿಚಾರಕ್ಕೆ ಬಂದಾಗ ನಿನಗೆ ಎಷ್ಟು ಹಸಿವಿದೆಯೋ, ಈ ಎಲ್ಲರನ್ನು ಒಪ್ಪಿಸಿ ನಾವು ಮದುವೆ ಆಗ್ತೀವಿ ಅದೊಂದು ಧೈರ್ಯ ತೋರೋ ಛಲ ಇದೆಯೋ ಅದು ಆತನಲ್ಲೂ ಇರಬೇಕಿತ್ತು. ಹ್ಮ್ ಆಗ ಇಲ್ಲ ನಿಮಗೊಂದು ಸ್ಪಷ್ಟತೆ ಸಿಗೋದು, ಇದಾಗುತ್ತೆ ಇಲ್ಲ ಆಗಲ್ಲ ಅಂತ. ಹ್ಮ್ ಈಗ ಹೆಂಗೆ ಆಗ್ಬಿಟ್ಟಿದೆ, ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಮ್ಮೆ ಈ ಹಿಮ ಪ್ರದೇಶಗಳಲ್ಲೆಲ್ಲ ನದಿಗಳು ಮಂಜುಗಡ್ಡೆ ಆಗಿರ್ತವೆ, ಗೊತ್ತಾ? ಹಾ ಗೊತ್ತು. ಅಂದರೆ ಅದು ಮಂಜುಗಡ್ಡೆ ಗಟ್ಟಿಯಾದಾಗ ಆ ದೊಡ್ಡ ಭಯಂಕರ ನದಿ ಮೇಲೆ ನಡ್ಕೊಂಡೇ ಹೋಗ್ತಾರೆ, ಹ್ಮ್ ಯಾಕಂದರೆ ಅಷ್ಟು ಗಟ್ಟಿಯಾಗಿರುತ್ತೆ. ಹ್ಮ್ ಒಮ್ಮೆ ಹೀಗಾಯಿತು, ಒಬ್ಬ ವ್ಯಕ್ತಿ ಟ್ರೆಕ್ಕಿಂಗ್ ಹೋಗಿದ್ದ, ಅಲ್ಲಿ ಮಂಜುಗೆಡ್ಡೆಯಿಂದ ಆ ನದಿ ಇದೆ ಅಂತ ಗೊತ್ತು, ಬಟ್ ಅದು ಗಟ್ಟಿಯಾಗಿದೆ ಅಂತ ಧೈರ್ಯದಿಂದ, ಯಾಕಂದ್ರೆ ನೋಡಿದ್ರೆ ಕಾಣ್ತಾ ಇತ್ತು. ಬಟ್ ನನ್ನ ಭಾರವನ್ನು ತಡ್ಕೊಳ್ಳುತ್ತಾ ಅಥವಾ ನದಿಯಲ್ಲಿ ಮುಳುಗೋಗ್ಬಿಡ್ತೀನಿ ನಾನು ಮಂಜುಗೆಡ್ಡೆ ಕರಗಿ ಅಂತ ನಿಧಾನಕ್ಕೆ ತೆವಳ್ಕೊಂಡು ಈ ದಡದಿಂದ ಆ ದಡಕ್ಕೆ ಹೋಗ್ತಾ ಇದ್ದ. ಹ್ಮ್ ಕತ್ಲಾಗ್ತಾ ಬರ್ತಾ ಇತ್ತು, ಅವ್ನು ಕತ್ಲಾಗೋಷ್ಟಲ್ಲಿ ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಪ್ರಾಣಿಗಳ ಕಾಟ. ಹ್ಮ್ ಇವನಿಗೆ ಭಯ, ಯಾಕಂದ್ರೆ ನನ್ನ ನಡ್ಮದ್ದಿಗೆ ಹೋಗ್ಬಿಟ್ಟು ಉಣ್ಕೊಂಡ್ಬಿಟ್ರೆ ಅಥವಾ ಆ ಕರಗ್ಬಿಟ್ರೆ ನಾನು ಸತ್ತು ಹೋಗ್ತೀನಲ್ಲ ನದಿ ಒಳಗಡೆ ಮುಳುಗಿ ಅಂತ. ಹ್ಮ್ ಈತ ನಿಧಾನಕ್ಕೆ ತೆವಳ್ಕೊಂಡು ಒಂದು ಎರಡು ಕಾಲನ್ನು ಮುಂದೆ ಇಡೋದು, ಯಾಕಂದರೆ ಅವನ ಆ ಭಾರವನ್ನು ಹಂಚ್ತಾ ಇದ್ದ. ಕಾಲು ಮುಂದಿಕ್ಕಿ ಹಿಂದ್ಗಡೆ ಕೈ ತೆವಳ್ಕೊಂಡು ಹೋಗ್ತಾ ಇದ್ದ. ಆದರೆ ಹಿಂದ್ಗಡೆಯಿಂದ ಒಬ್ಬ ವ್ಯಕ್ತಿ ಎರಡು ಕುದುರೆಯಲ್ಲಿ ಒಂದು ದೊಡ್ಡ ಕಲ್ಲು ಬಂಡಿಯನ್ನು ಇಟ್ಕೊಂಡು ಗಾಡಿಯಲ್ಲಿ ಎರಡು ಕುದುರೆ ಓಡಿಸ್ಕೊಂಡು ಹೋಗೇ ಬಿಟ್ಟ. ಆದರೆ ಇವನು ಭಯದಲ್ಲಿ ಇನ್ನೂ ತೆವಳ್ತಾ ಇದ್ದಾನೆ, ಬಟ್ ಅವನು ಹಾಡು ಹೇಳ್ಕೊಂಡು ಅದೇ ನದಿ ಮೇಲೆ ಹೊರಟೆ ಹೋದ, ಆ ಕಡೆ ದಡಕ್ಕೆ ಹೋಗೇ ಬಿಟ್ಟ. ಆದರೆ ಇವನು ಇನ್ನೂ ತೆವಳ್ತಾನೆ ಇದ್ದಾನೆ. ನಿಮ್ಮ ಬದುಕು ಈಗ ಅದೇ ರೀತಿ ಆಗಿದೆ. ಅಲ್ಲಿ ಮುಳುಗ್ತೀವೋ ಇಲ್ಲಿ ಏನಾಗ್ಬಿಡ್ತು ಅಂತ ಭಯದಿಂದ ನೀವು ಅಲ್ಲೇ ಕೂತ್ಕೊಂಡಿದ್ದೀರೋ ಹೊರತು ಮುಂದೆ ಹೋಗಬೇಕು ಅನ್ನೋ ಅರಿವೇ ನಿಮಗಿಲ್ಲ. ಸರ್ ನಾನೇನಂದ್ರೆ ನನ್ನ ಬಿಟ್ಬಿಡು, ನಾನು ಬೇರೆ ಕಡೆ ಮದುವೆ ಆಗ್ತೀನಿ ಅಂತ ಹೇಳ್ದೆ ಅವರಿಗೆ. ಅದಕ್ಕೆ ಅವರು ನೀನ್ ಬಿಟ್ಟರೆ ನಾನು ಸತ್ತು ಹೋಗ್ತೀನಿ ಅಂತ ಅಂದ್ರು. ಅದಕ್ಕೆ ನೀನ್ ಎರಡೂ ಕಡೆನೂ ಮಾತಾಡಂಗಿಲ್ಲ, ನಾನು ಏನ್ ಮಾಡೋಣ, ಹುಡುಗಿಯಾಗಿ ನಾನು ಏನ್ ಮಾಡಕ್ ಸಾಧ್ಯ, ನಾನು ಮನೆಯಲ್ಲೆಲ್ಲ ಬಿಟ್ಟು ಬರ್ತೀನಿ, ನೀನ್ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ. ಇವಾಗ ನಿಮ್ ಅಕ್ಕನ್ ಕಾಲಿಡಿ, ನಮ್ಮ ಅಕ್ಕನ್ ಕಾಲಿಡಿ, ನೀನು ನಾನು ಮದ್ವೆ ಆಗ್ತೀನಿ ಅಂತ ಹೇಳು ಅಂತ ಹೇಳ್ತಾ ಇದಾರೆ ಅವ್ರು. ಇವಾಗ ಕಾಲಿಡಿ ಅಂತ ಇದೆ, ನಾನು ಇವಾಗ ಕಾಲಿಡಿಬೇಕು, ಏನ್ ಮನೇಲಿ ಮಾತು ಕೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಅಮ್ಮ, ಈಗ ನೀವು ನನ್ನ ಮಾತನ್ನು ಕೇಳೋದಾದರೆ ನಾನು ಅಂತಿಮ ಒಂದು ಸಲಹೆಯನ್ನು ಕೊಡ್ತೀನಿ ನನ್ನ ಜ್ಞಾನದ ಆಧಾರದ ಮೇಲೆ. ಇದು ಕೊಂಚ ನಿಮಗೆ ಕಹಿ ಅನ್ನಿಸ್ಬೋದು, ಬಟ್ ಭವಿಷ್ಯದ ದೃಷ್ಟಿಯಿಂದ ಹೇಳಿರ್ತೀನಿ, ಅದು ತಗೊಳ್ಳೋದು ಬಿಡೋದು ನಿಮಗೆ ಬಿಡ್ತೀನಿ. ಇಲ್ಲಿ ಹೆತ್ತ ತಂದೆ ತಾಯಿಯನ್ನು ಅಥವಾ ಒಂದು ವ್ಯವಸ್ಥೆಯನ್ನು ಎದುರಾಕೊಂಡು ಸಪ್ರೇಟಾಗಿ ಏನೇ ಓಡೋಗಿ ಮದುವೆ ಆಗ್ತೀನಿ ಅಂದರು ಅದೊಂದು ದುರಂತಕ್ಕೆ ಎಡೆ ಮಾಡಿಕೊಡ್ತೀರಾ ನೀವು. ಯಾಕಂದರೆ ಇವತ್ತು ನೀವು ಯಾವುದಕ್ಕೋ ಒಂದು ಕ್ಷಣಕ್ಕೆ ಓಕೆ ಬದುಕ್ಬಿಡ್ತೀನಿ ಅದು ಇದು ಅಂತ ಹೋಗ್ಬೋದು, ಬಟ್ ವ್ಯವಸ್ಥೆಯನ್ನು ಎದುರಾಕೊಂಡು ಯಾರೂ ಬದುಕೋದಿಕ್ಕಾಗಲ್ಲ. ಹಾಗಂತ ನಿಮ್ಮ ಪ್ರೀತಿಯನ್ನು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇರೋದು, ಒಂದು ಆತ ಉಳಿಸ್ಕೊಳ್ತಾನೋ ಇಲ್ವೋ ಇದೇ ನಿನಗೆ ಮುಖ್ಯ ಆಗಬೇಕು ಹೊರತು ನೀವು 5 ವರ್ಷದ ಪ್ರೀತಿನೋ 10 ವರ್ಷದ ಪ್ರೀತಿನೋ ಈ ಸಮಯದಲ್ಲಿ ನೀವು ಮೌನವಾಗಿದ್ದೀರಾ ಅಂತೆ ಅದೆಲ್ಲ ನಿಮ್ಮ ಪ್ರೀತಿನೇ ಅಲ್ಲ ಮೊದಲನೇದಾಗಿ. ಯಾಕಂದ್ರೆ ಉಳಿಸ್ಕೊಳ್ಬೇಕಾದ ಸಮಯದಲ್ಲಿ ಮೌನವಾಗಿ ಕೂತ್ರೆ ಅದೆಂತದ್ದು. ಹೌದು ಸರ್. ಹಾಗಾಗಿ ನಿನಗೆ ನಾನು ಈಗ ಅವನು ತಪ್ಪು ಅಂತಲೂ ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ನಂಗೆ ಆತನ ವಿಚಾರ ಬೇಕಿಲ್ಲ. ಆದರೆ ಒಂದು ಹೆಣ್ಣಾಗಿ ಈಗ ನಿನ್ನ ಮನೆಯವರನ್ನ ಸಾಧ್ಯವಾದರೆ ಒಪ್ಸು, ಇಲ್ವಾ ನಿಮ್ಮ ಮನೆಯವರ ಅಣತಿಯಂತೆ ನೀನು ಮದುವೆ ಆಗಮ್ಮ. ಯಾಕಂದರೆ
ಇಲ್ಲಿ ನೀನು ಪ್ರೀತಿಯನ್ನು ಬಿಡ್ತಾ ಇದೀಯಾ ಅನ್ನೋ ಅರ್ಥ ಅಲ್ಲ, ಅಂತಿಮವಾಗಿ ನೀನು ಪ್ರೀತಿಯನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ಅನ್ನೋ ತೃಪ್ತಿ ನಿನ್ನ ಹತ್ರ ಉಳ್ಕೊಳ್ಳುತ್ತೆ. ಹೌದು. ಯಾಕಂದರೆ ಬಹುಶಃ ನಿನ್ನ ಮನೆಯವರು ಹೇಳ್ದಂಗೆ ಕೇಳ್ಕೊಂಡು ಹೊಂಟೋಗ್ಬಿಟ್ಟಿದ್ರೆ ನೀನು ಪಶ್ಚಾತ್ತಾಪ ಪಡ್ಕೊಳ್ಬೋದಿತ್ತು, ನೀನು ಮೋಸ ಮಾಡಿದೆ ಆ ಹುಡುಗಂಗೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಆ ಕಡೆಯಿಂದ ಇದು ಯಾವುದೋ ಕಾಲಿಗೆ ಬಿದ್ದು ಉಳಿಸ್ಕೊಳ್ಳೋ ಸಂಬಂಧ ಅಲ್ಲ. ಈ ಪ್ರೀತಿಗಳು ಆ ಥರ ಆಗಬಾರ್ದು. ಯಾರನ್ನೋ ಭಿಕ್ಷೆ ಬೇಡಿ ಕಾಲಿಗೆ ಬಿದ್ದು ಅದು ಮನಸ್ಸುಗಳ ಸಮ್ಮಿಲನ, ಅದು ಹಾಗೆಯೇ ಆಗಬೇಕು. ಇನ್ನು ನಿಮ್ಮನೆಯವರನ್ನು ಎದುರಾಕೊಂಡು ಅಂಡ್ ಆ ಮನೆಯವರನ್ನು ಕಾಲಿಗೆ ಬಿದ್ದು ಅಲ್ಲಿ ಬದುಕೋದು ಅದೊಂಥರ ನರಕ, ಹೌದಲ್ವಾ? ಹಾಗಾಗಿ ನಾನು ಹೇಳೋದು, ಹೆತ್ತ ತಂದೆ ತಾಯಿಗೂ ಅವ್ರ ಕಣ್ಣೀರಿಗೂ ಕಾರಣ ಆಗಬೇಡಿ. ಸಾಧ್ಯವಾದರೆ ನೀವಿಬ್ಬರು ಅವ್ರ ಮುಂದೆ ಹೋಗಿ ಹೇಳಿ, ಒಪ್ಕೊಳ್ದಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಆ ಧೈರ್ಯ ತೋರಿದ್ರೆ ಇನ್ನೂ ತೃಪ್ತಿ ನಿಮಗಿರುತ್ತೆ. ಆ್ಯಂಡ್ ಈಗ ಇನ್ನೊಂದು ಮಾತು ಹೇಳ್ತೀನಿ, ಒಂದು ಹೆಣ್ಣಾಗಿ ಈಗ ನೀವು ನಿಮ್ಮ ತಂದೆ ತಾಯಿ ಜೊತೆ ಅಥವಾ ಅವ್ರ ಮನೆಯವ್ರ ಜೊತೆ ಮಾತಾಡುವಂಥದ್ದು ಇದೆಲ್ಲೂ ಆಚೆಗೆ ಬರ್ದಂಗೆ ನೋಡ್ಕೊಳ್ಳಿ. ಯಾಕಂದರೆ ಈ ಹುಡುಗಿ ಒಬ್ಬ ಹುಡುಗನ ಜೊತೆ ಅಂದರೆ ಪ್ರೀತಿ ಮಾಡಿಲ್ಲಂತೆ, ಉಳಿಸ್ಕೊಳ್ಳೋಕೆ ಕಷ್ಟಪಟ್ಟರಂತೆ, ಮನೆಯವರು ಒಪ್ಲಿಲ್ವಂತೆ, ಜಗಳ ಆಯ್ತು, ಇದೆಲ್ಲವೂ ಆಚೆಗೆ ಗೊತ್ತಾದ್ರೆ ಭವಿಷ್ಯ ಕೆಟ್ಟದಾಗ್ಬಿಡುತ್ತೆ. ಮುಂದೆ ನಾಳೆ ಬರುವವನಿಗೂ ಕೂಡ ದೊಡ್ಡದಾಗಿ ಕಾಣುತ್ತೆ, ಹೌದಲ್ಲಮ್ಮ? ಹಾಗಾಗಿ ನಿನ್ನ ಇತಿಹಾಸ ಕೆಡೋದು ಬೇಡ. ಇಲ್ಲಿ ಒಳಗಡೆ ನೀನು ಉಳಿಸ್ಕೊಳ್ಳೋದು ಬಿಡೋದು ಅದು ನಿನ್ನ ಒಳಗಡೆ ಆಗಬೇಕಾಗಿರೋ ಅಂತರ್ಗತ ಯುದ್ಧ, ಆಂತರಿಕವಾಗಿ ನಿಮ್ಮ 4 ಗೋಡೆಗಳ ನಡುವೆ ನಡೀಬೇಕಾಗಿರೋ ಆ ಮಾತುಕತೆ. ಅಯ್ಯೋ ಈ ಹುಡುಗಿ ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ಲಂತೆ, ಬಟ್ ಅವನು ಉಳಿಸ್ಕೊಳ್ಳಿಲ್ವಂತೆ, ಅಥವಾ ಇವ್ರ ಅಪ್ಪ ಅಮ್ಮನ ಕೇಳಿರಂತೆ ಅವ್ರು ಒಪ್ಪಲಿಲ್ವಂತೆ, ಈ ಮಾತುಗಳೆಲ್ಲವೂ ಕೂಡ ನಿನ್ನ ಭವಿಷ್ಯಕ್ಕೆ ಮುಳುವಾಗಿಬಿಡ್ತಾವೆ. ಅದಾಗೋದು ಬೇಡ. ಈಗ ನೀನು ನಿನ್ನ 5 ವರ್ಷದ ಪ್ರೀತಿನೋ ಎಷ್ಟು ವರ್ಷದ ಪ್ರೀತಿನೋ ಅದೆಲ್ಲವನ್ನು ಸೈಡ್ಗಿಟ್ಟು ಆತನಿಗೊಂದು ಮಾತು ಹೇಳು, ನೋಡಪ್ಪ ನಾನೀಗ ಬಂದು ಕಾಲಿಗೆ ಬಿದ್ದು ಉಳಿಸ್ಕೊಳ್ಳೋ ಪ್ರೀತಿ ನನಗೆ ಬೇಕಾಗಿಲ್ಲ. ಒಂದು ನಾನು ನಮ್ಮನೆಯಲ್ಲಿ ಒಪ್ಪಿಸ್ತೀನಿ ಅಥವಾ ನಾನು ಎದುರಿಸೋಕೆ ತಯಾರಿದ್ದೀನಿ ಅಂದರೆ ನೀನು ಎದುರಿಸೋಕೆ ತಯಾರಾಗಿರಬೇಕು. ಆಗ ತಯಾರಿಲ್ಲ ಅನ್ನೋದಾದರೆ ಇಲ್ಲಿ ಅಳಬಾರ್ದು ಅಲ್ವಾ? ನಿನಗೇನು ಬೇಕೋ ಒಂದು ಪಡ್ಕೊಳೋಕೆ ಧೈರ್ಯ ಇಲ್ವಾ, ನೀನು ಅಳಂಗೂ ಇಲ್ಲ, ರೈಟ್? ಒಂದ್ಸಲಿ ಖಾಲಿ ಬಿದ್ರೆ ಏನೂ ಆಗಲ್ಲ. ಒಂದ್ಸಲಿ ಖಾಲಿ ಬೀಳಕ್ಕೆಲ್ಲ ಏನಾಗುತ್ತೆ, ಏನು ಹೋಗಲ್ಲ. ನಾನು ಮದ್ವೆ ಆಗ್ತೀನಕ್ಕ, ನಾನು ಚೆನ್ನಾಗಿರ್ತೀನಕ್ಕ ಅವ್ನ ಜೊತೆಗೆ ಅಂತ ಹೇಳು. ಮಾಡಿರೋದೆಲ್ಲ ಬಿಟ್ಟಾಕಕ್ಕ, ಮನ್ಸಿಗೆ ತಗೋಬೇಡ ಅಂತ ಹೇಳು. ನೀನ್ ಹೇಳ್ದಂಗೆ ಕೇಳ್ತೀನಿ ಕಣಕ್ಕ ಅಂತ ಹೇಳು ಅಂತ ಹೇಳ್ತಾರೆ ಅವರು. ನೋಡು ತಾಯಿ, ಈಗ ನನ್ನ ಮಾತು ನೀನು ಪರಿಗಣಿಸೋದಾದ್ರೆ ಆಕೆ ನಿಮಗಿಂತ ದೊಡ್ಡವರು ಅಂತ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ, ನಾನು ಬೇಡ ಅನ್ನಲ್ಲ. ಆದರೆ ಕಾಲಿಗೆ ಬಿದ್ದು ಈ ವಿಚಾರವನ್ನು ಒಪ್ಸೋದು ಬೇಕಾಗಿಲ್ಲ. ನೀನು ಕಾಲಿಗೆ ಬೀಳೋದು ಅದು ಬೇರೆ ಥರ. ಬಟ್ ಬೇಡಿ ಪಡ್ಕೊಂಡ್ಲು ಇವಳು ಅಂತ ಆಕೆನೇ ಯಾವತ್ತೋ ಒಂದು ತಿರುಗಿ ಬಿದ್ರೆ ಅದೊಂದು ನರಕ. ಹಾಗೂ ಆತನ ಬದುಕು ಇನ್ನೂ ಇಲ್ಲಪ್ಪ, ನಿನಗೊಂದು ಉಳಿಸ್ಕೊಳ್ಳೋ ಧೈರ್ಯ ಇಲ್ಲ ಅಂದಮೇಲೆ ಇದು ಸಕ್ಸಸ್ ಆಗಲ್ಲ. ಆ್ಯಂಡ್ ಅದೇನು ಬ್ರಹ್ಮಾಂಡ ಅಲ್ಲ, ಅದು ನನಗೂ ನಿಮಗೂ ಎಲ್ರಿಗೂ ಗೊತ್ತಿರೋ ವಿಚಾರನೇ, ಹೌದಲ್ವಾ? ಸೊ ಈಗ ನಾನು ನಿಮಗೆ ಕೊಡ್ತಾ ಇರೋ ಸ್ಪಷ್ಟ ಸಂದೇಶ, ಈಗ ನೀವೊಂದು ಹುಡುಗಿಯಾಗಿ ಮೊದಲು ನಿಮ್ಮ ತಂದೆ ತಾಯಿಗೆ ಒಬ್ಬ ಮಗಳಾಗಿ ಯೋಚನೆ ಮಾಡಿ. ಯಾಕಂದರೆ ಅವರು ನಿಮ್ಮ ಬಗ್ಗೆ 1000 ಕನಸು ಇಟ್ಕೊಂಡಿದ್ದಾರೆ. ಏನು ನಿಮಗೆ ಕೆಟ್ಟದ್ದಾಗಲಿ ಅಂತ ಅವ್ರು ಹೇಳ್ತಾ ಇಲ್ಲ, ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಬಟ್ ನಿನಗೆ ಆಚೆದು ಯಾವುದೋ ಒಂದು ದೊಡ್ಡದಾಗಿದೆ, ಆ ದೊಡ್ಡದಾಗಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ಯೋಗ್ಯನೋ ಅಯೋಗ್ಯನೋ ಅಂತ ನೀನು ಚೆಕ್ ಮಾಡ್ಕೊ. ನಾನಿಲ್ಲ ಆ ಹುಡುಗನನ್ನು ತಪ್ಪು ಅಂತ ಹೇಳಲ್ಲ, ಅವನು ಯಾಕೆ ಹಂಗೆ ಹೇಳ್ತಿದ್ದೋ ನನಗದು ಗೊತ್ತಿಲ್ಲಲೇ ನಾನು ಮಾತಾಡಲ್ಲ. ಬಟ್ ನೀನು ಹೇಳ್ತಿರೋದೇ ಸತ್ಯ ಅನ್ನೋದಾದರೆ, ಉಳಿಸ್ಕೊಳ್ಳೋ ಶಕ್ತಿ ಇಲ್ಲ ಅನ್ನೋದಾದರೆ ನಾವು ವ್ಯಥೆ ಪಡಬಾರ್ದು. ನಾನು ನಿನಗೆ ತಾಳಿ ಕಟ್ತೀನಿ, ನೀನ್ ನಿಮ್ ಮನೇಲೇ ಇರ್ತೀಯ, ಸ್ವಲ್ಪ ದಿವಸ ಮನೇಲೇ ಇರ್ತೀಯ ಅಂತ ಹೇಳ್ತಿದಾರೆ ಅವರು. ತಾಯಿ ಅಂತ ಬದುಕು ಬೇಡ ತಾಯಿ, ಬೇಡ. ಸ್ವಲ್ಪ ದಿವಸ ಅಲ್ಲ ಸರ್, ನಾನು ಇವಾಗಲೇ ತಾಳಿ ಕಟ್ತೀನಿ. ನಾನು ನಿನಗೆ ಬಂದು ನೀನ್ ಸ್ವಲ್ಪ ದಿವಸ ಮನೇಲಿರು, ಸ್ವಲ್ಪ ದಿವಸ ಒಂದ್ 15 ದಿವಸ ಆಯ್ತು, ಒಂದ್ ತಿಂಗಳಾಯ್ತು ಮನೇಲೆ ಇರು ಅಂತ ಹೇಳ್ತಾ ಇದಾರೆ. ಇದು ಸ್ವಲ್ಪ ಸರಿನಾ? ನಮಗೂ ಗೊತ್ತಾಗ್ತಾನೆ ಇಲ್ಲ ಏನ್ ಮಾಡೋದಂತ, ಮುಂದೆ ಗೊತ್ತಾಗ್ತಾನೆ ಇಲ್ಲ. ಅಮ್ಮ ಈಗ ನಾನೇ ಹೇಳ್ತಾ ಇದ್ದೀನಿ, ಆ ರೀತಿಯ ಬದುಕು ಅಂತ ನನ್ನ ಸಲಹೆ ಅಂತೂ ಅದಲ್ಲ. ಏನ್ ಅಂದ್ಕೊಂಡಿದ್ದೀರಾ ನೀವು ಬದುಕನ್ನ? ಯಾವ ಸುಖಕ್ಕೋಸ್ಕರ ನೀವು ಆ ಥರ ಬದುಕು? ಅದೊಂದು ಹೇಡಿಯ ಬದುಕು, ಹಾಗೂ ಅಂತಹದೊಂದು ಅದು ಅತ್ಯಂತ ಕೆಟ್ಟ ಬದುಕು. ಧೈರ್ಯವಾಗಿ ಮಾಡಿ ಏನು ಮಾಡ್ತೀರಾ? ಸಾವು ಉಳಿವು ಅದಿದ್ದೇ ಇದೆ. ಈ ಥರ ಮುಚ್ಚಿಟ್ಟು ಸಂಬಂಧಗಳು ಶುರುವಾಗಬಾರ್ದು. ಅರ್ಥ ಆಯ್ತಲ್ವಾ? 4 ಜನರ ಹಿರಿಯರ ನಡುವೆ ಅಗ್ನಿ ಸಾಕ್ಷಿಯಾಗಿ, ಹಿರಿಯರ ಸಾಕ್ಷಿಯಾಗಿ ಏನು ಅಕ್ಷತೆ ಕಾಳು ಹಾಕೊಂಡು ಮದುವೆ ಮಾಡೋದು ಏನು ಸುಮ್ಮನೆ ತಮಾಷೆಗೆ ಮಾಡಲ್ಲ. ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಆಧ್ಯಾತ್ಮಿಕ ಶಕ್ತಿ ಇದೆ, ಹಾಗೂ ನಿಮ್ಮ ತಾಳಿಗೆ ಹಾಗೂ ಆ 3 ಗಂಟೆಗೆ ಒಂದು ಅರ್ಥ ಇದೆ ತಾಯಿ. ಅದು ಈ ಒಳಗಡೆ ಆಗುವಂತಹ ವಿಚಾರ ಅಲ್ಲ ಅದು. ನೀವು ಆ ಸಂಪ್ರದಾಯಗಳಿಗೆ ಮೋಸ ಮಾಡಿ ವಿಚಾರ ಅದಲ್ಲ. ಇಂತಹದ್ದೊಂದು ಬದುಕಿಗೆ ನೀನು ಅಂತ ಅಂತೀಯ ಅನ್ನೋದಾದರೆ
ಅದು ನನ್ನ ಸಂದೇಶ ಅಲ್ಲ. ಹ್ಮ್ ಈಗ ನೀನು ಮಾಡಬೇಕಾಗಿರೋದಿಷ್ಟೇ, ಮೊದಲು ನೀನು ಮಾತಾಡ್ಬೇಕಾದ್ರೆ ನಿಮ್ಮ ತಂದೆ ತಾಯಿ ಜೊತೆನೂ ಅಲ್ಲ, ಇನ್ಯಾರ್ದೋ ಜೊತೆನೂ ಅಲ್ಲ, ಈ ಹುಡುಗನ ಜೊತೆ. ನೋಡಪ್ಪ, ನಾನು ಇಲ್ಲಿ ಹೋರಾಡ್ಲಿಕ್ಕೆ ನಾನು ತಯಾರಿದ್ದೀನಿ, ಬಟ್ ನೀನು ಅಲ್ಲಿ ಒಪ್ಪಿಸ್ಲಿಕ್ಕೆ ಅಥವಾ ನೀನು ಹೋರಾಡ್ಲಿಕ್ಕೆ ತಯಾರಿಲ್ಲ ಅನ್ನೋದಾದರೆ ಇದನ್ನು ಇಲ್ಲಿಗೆ ಬಿಟ್ಟುಬಿಡೋಣ. ಯಾಕಂದರೆ ಇಬ್ಬರು ನೆಮ್ಮದಿನೂ ಹಾಳಾಗೋದು ಬೇಡ, ಇದು ಇಬ್ಬರದು ಒಂದು ಬದುಕು. ನೀನಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಈ ಪ್ರೀತಿಯನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಬಿಟ್ಬಿಡಿ ಅಂತ ಯಾವಾಗ ನಾನು ಹೇಳ್ತಾ ಇದ್ದೆ ಅಂದಿದ್ರೆ ಇಬ್ರಿಗೂ ಇಷ್ಟ ಇಲ್ಲ ಅಂದಿದ್ರೆ, ಬಟ್ ಇಲ್ಲಿ ಇಬ್ಬರೂ ಹೋರಾಡಿ ಪಡ್ಕೊಳ್ತೀನಿ ಅನ್ನೋದಾದರೆ ಹೋರಾಡಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಿಮ್ಮ ಪ್ರೀತಿಗೂ ನಾನು ಅಗೌರವ ಸೂಚಿಸೋದಿಲ್ಲ. ಬಟ್ ಈ ನಡುವೆ ನಿನ್ನ ಹೆತ್ತವ್ರು ಕಣ್ಣೀರು ಹಾಕೋ ಥರ ನೀನು ಮಾಡಬೇಡ. ಹೌದು, ಅಬ್ಬಬ್ಬ ಅಂದರೆ ಒಪ್ಪಿಸ್ತಿರೋ ಅಳ್ತಿರೋ ಕಾಲಿಗೆ ಬೀಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನೀವು ಒಂದಾಗ್ತೀರಾ ಅನ್ನೋದಾದರೆ ಅವರೆಲ್ಲರೂ ಒಪ್ಪಿದ್ರೆ ಅದೊಂದು ಅದ್ಭುತವಾದ ಸಂಬಂಧ. ಬಟ್ ಎಲ್ಲರನ್ನು ಎದುರು ಹಾಕ್ಕೊಂಡು ಬೇಡಮ್ಮ. ಇವತ್ತಿಗೆ ನಿನಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹೌದು ಸರ್, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಯಾಕೆಂದ್ರೆ ನಾನು ಮುಂದೆ ಯೋಚನೆ ಮಾಡಿರ್ಲಿಲ್ಲ, ಇದನ್ನ ಥಿಂಕ್ ಮಾಡಿರ್ಲಿಲ್ಲ. ಏನಂದ್ರೆ ಅವ್ನು ಹೋಗಿ ಮದ್ವೆ ಹೋಗ್ಬೇಕು, ಕಾಲಿಗೆ ಬೀಳ್ಬೇಕು, ಏನಾಗುತ್ತೆ ಅಂತ ಆತರ ಥಿಂಕ್ ಮಾಡಿದ್ದೆ ನಾನು. ಬುದ್ಧಿವಂತೆ, ಅದ್ಭುತ. ಅವ್ನ್ ಬೇಕು ಅಂದ್ರೆ ಕಾಲಿಗೆ ಬೀಳ್ಬೇಕು, ಏನಾಗುತ್ತೆ ಆಗ್ಲಿ ಅಂತ ನಾನು ಈ ತರ ಥಿಂಕ್ ಮಾಡಿದ್ದೆ. ಬಟ್ ಈಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ದೆ, ಬಟ್ ಈ ತರ ಥಿಂಕ್ ಮಾಡಿರ್ಲಿಲ್ಲ. ನನಗೆ ತಿರುಗಿ ಬೀಳ್ತಾರೆ ಗೊತ್ತಿರ್ಲಿಲ್ಲ. ನೋಡ್ತಾಯಿ, ಇಲ್ಲಿ ಯಾರೋ ನಿಮ್ಮ ತಂದೆ ತಾಯಿ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ ನಿಮಗೆ ಭಾವುಗಳಾಗಿಸ್ಲಿಕ್ಕಲ್ಲ, ಬಟ್ ಅವರದೊಂದು ಶ್ರಮ ಇದೆ ನೀನು ಇಲ್ಲಿಗೆ ತರೋ ಅಷ್ಟರಲ್ಲಿ. ಅವರು ಇವತ್ತಿಗೆ ರಿಚ್ ಇರ್ಬೋದು, ಬಟ್ ಅವರ ಶೂರು ಅಥವಾ ಅವರ ಹಿನ್ನೆಲೆ ಬೇರೆನೇ ಇತ್ತು, ಹೌದಲ್ವಾ? ನನ್ನ ಕಷ್ಟಪಟ್ಟೆ ಸಾಕಿದ್ದಾರೆ. ಹಾಗಂತ ಇಲ್ಲಿ ನೀನು ಪ್ರೀತಿ ಮೋಸ ಮಾಡ್ತಿದೀಯ ಅಂತಲ್ಲ, ಬಟ್ ನೀನು ಹೋರಾಟ ಮಾಡದೇನೋ ತೃಪ್ತಿ ಇರಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ. ಈಗಲೂ ನೀನು ಆತನ ಜೊತೆ ಮಾತಾಡಬೇಕಾಗಿರೋದಿಷ್ಟೇ. ನೋಡಪ್ಪ, ನಾನು ಇಷ್ಟು ಸಮಯ ಅಂತ ಕೊಡ್ತೀನಿ, ಹಾಗೂ ನಾನು ಹೋರಾಡ್ಲಿಕ್ಕೆ ತಯಾರಿದ್ದೀನಿ, ಬಟ್ ನೀನೊಂದು ಮಾತು ಹೇಳು. ಬಟ್ ಇದು ನಾನು ಆಗಲೇ ಒಂದು ಕತೆ ಹೇಳೋದ್ನಲ್ಲ, ಬೈರಲ್ಲೇ ದಡದಲ್ಲಿ ಕೂತ್ಕೊಂಡ್ರೆ ಆಗಲ್ಲ, ಈಜು ಆ ಕಡೆ ಹೋಗಲೇಬೇಕು. ಅಯ್ಯೋ ಏನಾಗುತ್ತೋ, ಮುಳುಗೋಗ್ಬಿಟ್ರೆ, ಸತ್ತು ಹೋಗ್ಬಿಟ್ರೆ, ಏನಾಗ್ಬಿಟ್ರೆ, ಅದೆಲ್ಲವನ್ನು ಮೀರಿ ಈಜೋ ಸಮಯ ಬಂದಾಗ ಈಜಲೇಬೇಕು. ಇಲ್ಲ ಒಂದು ಮುಳುಗಿ ಸಾಯ್ತೀವಿ, ಇಲ್ಲ ದಡ ಸೇರಿ ಇನ್ನೊಂದು ಬದುಕನ್ನು ಮುಡ್ತೀವಿ. ಎರಡಕ್ಕೂ ತಯಾರಿಲ್ಲ ಅನ್ನೋದಾದರೆ ಅದು ಒಂದು ಬದುಕೇ ಅಲ್ಲ. ಸೊ ಈಗ ನೀನು ಕಣ್ಣು ಮುಚ್ಚಿ ನಿನ್ನ ಬದುಕನ್ನು ನೀನು ಒಮ್ಮೆ ಪ್ರಶ್ನೆ ಮಾಡ್ಕೊ. ನಾನೇನು ಹೋಗ್ಬಿಡೋಣ, ತಾಲಿ ಕಟ್ಸ್ಕೊಂಡ್ಬಿಡೋಣ, ಇಂತಹದೊಂದು ಬದುಕು ನನಗೆ ಬೇಕಾ? ಆ್ಯಂಡ್ ನಾನು ಈ ಬದುಕಲ್ಲಿ ಏನೇ ಮಾಡಿದ್ರು ಇಲ್ಲಿವರೆಗೂ ರಾಜಾರೋಷವಾಗಿ ಮಾಡಿದ್ದೀನಿ, ಬಟ್ ಈ ಪ್ರಮುಖ ವಿಚಾರ ಇದೆಯಲ್ಲ, ಇದು ಒಂದೆರಡು ದಿವಸದ ಎಕ್ಸಾಮು ಅಲ್ಲ, ಟ್ರೆಕ್ಕಿಂಗು ಅಲ್ಲ, ಪ್ರವಾಸನೂ ಅಲ್ಲ, ಇದು ಬದುಕಿನ ಉದ್ದಕ್ಕೂ ನಿನ್ನ ಮೇಲೆ ಪ್ರಭಾವ ಬೀರುತ್ತೆ. ಆಮೇಲೆ ಇದೇ ಕಾರ್ಯಕ್ರಮದಲ್ಲಿ ಬಂದು ಅಳ್ತಾ ಕೂರ್ಬೇಕಾಗುತ್ತೆ, ಆಯಿತಾ? ಹಾಗಾಗಿ ಈಗ ಸ್ವಲ್ಪ ನೀನು ಯೋಚನೆ ಮಾಡಿ ನಿರ್ಧಾರ ತಗೋ. ಅಂತಿಮವಾಗಿ ನಾನು ಸಲಹೆ ಕೊಟ್ಟೆ, ನಿನ್ನ ತಂದೆ ತಾಯಿಯನ್ನು ನೋಡು, ಆ್ಯಂಡ್ ನಿನಗೆ ಈ ರೀತಿ ದಾರಿಗಳಿದ್ದಾವೆ ಎಲ್ಲವನ್ನೂ ಹೇಳಿದ್ದೀನಿ, ಬಟ್ ಆಯ್ಕೆ ನಿನ್ನದು. ಇವರೇನೋ ಹೇಳ್ತಾರೆ ನನಗೆ ಅವನೇ ಮುಖ್ಯ ಅಂತ ಹೋಗಿ ನೀನು ಹೋಗ್ಲೂಬೋದು, ಬಟ್ ನಾನು ಸ್ವತಃ ನಿನಗೆ ಬೇಜಾರು ಅನ್ಸಿದ್ರು ಕೂಡ ನಾನು ಭವಿಷ್ಯವನ್ನು ಲೆಕ್ಕಕ್ಕಿಟ್ಕೊಳ್ತೀನಿ. ಈ ಹಿಂದೆ ಹೇಗಿದ್ರಿ ಅದನ್ನು ನನ್ನ ಕಂಟ್ರೋಲಾಗಿಲ್ಲ, ನಿಮ್ಮ ಕಂಟ್ರೋಲಾಗೂ ಇಲ್ಲ. ಇಲ್ಲ ಸರ್, ನಾವು ಒಬ್ರಿಗೊಬ್ರು ಪ್ರಾಣ ಕೊಡ್ತಾ ಇದ್ದು ಅಂತ ಹೇಳಿದ್ರು ಕೂಡ ಇವತ್ತಿಗಾತ ರೆಡಿ ಇಲ್ಲ ಅನ್ನೋದೇ ನನ್ನ ಕಣ್ಣು ಮುಂದೆ ಕಾಣ್ತಾ ಇರೋ ಸತ್ಯ ಅಲ್ವಾ? ಸೊ ಹಾಗಾಗಿ ನಿಮ್ಮ ಮನೆಯವರು ಅವ್ರಿಗೂ ಬಹಳ ಪ್ರೀತಿಯಿಂದ ಹೇಳಿ, ಹೌದು ನಾನು ಪ್ರೀತಿ ಮಾಡಿದ್ದೆ, ನನಗೆ ಉಳಿಸ್ಕೊಳ್ಬೇಕು ಅಂತ ಆಸೆನೂ ಇತ್ತು, ಬಟ್ ನೀವು ಹಿಂಗೆ ಹೇಳ್ತಾ ಇದ್ರೆ ಅವನು ಹಂಗೆ ಹೇಳ್ತಾ ಇದ್ದಾನೆ, ಬಟ್ ಅಂತಿಮವಾಗಿ ನೀವೊಂದು ನಿರ್ಧಾರ ತಗೊಳ್ಳಿ. ಸರಿ, ಇದು ಯಾವುದೂ ಆಗೋದು ಕಾಣಲ್ಲ, ನಮ್ಮ ಮನೆಯವ್ರಿಗೂ ಬೇಜಾರಾಗೋದು ಬೇಡ, ನೀನು ಯಾರಿಗೋ ನಿನ್ನನ್ನು ಉಳಿಸ್ಕೊಳ್ಳಲಿಕ್ಕೆ ಕಷ್ಟಪಟ್ಟವರಿಗೆ ಮೋಸ ಮಾಡ್ತಾ ಇಲ್ಲ, ಇದು ನಿನಗೆ ನೆನಪಿರಲಿ. ಆತ ನಿನ್ನನ್ನು ಉಳಿಸ್ಕೊಳ್ಳಿಕ್ಕೆ ಹಗಲು ರಾತ್ರಿ ಎಲ್ಲರನ್ನೂ ಎದುರಾಕೊಂಡು ಕಷ್ಟಪಟ್ಟಿದ್ರೆ ನೀನು ಅವನಿಗೆ ಮೋಸ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಆತ ಈ ಎಣ್ಣೆ ಬಂದ ಸಮಯದಲ್ಲೇ ಕಣ್ಣು ಮುಚ್ಕೊಂಡಿದ್ದಾನೆ, ಅಥವಾ ನಿಜವಾಗ್ಲೂ ಹೋರಾಟ ಮಾಡಬೇಕಾಗಿರೋ ಸಮಯದಲ್ಲೇ ಕಣ್ಣು ಮುಚ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಯಾರಿಗೋ ನೀನು ಮೋಸ ಮಾಡ್ತಿದೀಯ ಅಂತ ನೀನು ಅಂದ್ಕೊಳ್ಳೇಬೇಡ. ಅದು ಯಾವ ಪಶ್ಚಾತ್ತಾಪನೂ ನಿನಗೆ ಬೇಡ. ಓಕೆ, ನಿಧಾನವಾಗಿ ನಿರ್ಧಾರ ತಗೋ. ಯಾಕಂದರೆ ಇದೊಂದು ಎರಡು ಜೀವದ ಪ್ರಶ್ನೆ, ಒಂದು ಕುಟುಂಬದ ಪ್ರಶ್ನೆ, ಎರಡು ಕುಟುಂಬದ ಪ್ರಶ್ನೆ. ನೀನು ತೆಗೆದುಕೊಳ್ಳೋ ನಿರ್ಧಾರ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಓಕೆ, ಆ್ಯಂಡ್ ಅಂತಿಮವಾಗಿ ಯಾರ ಜೊತೆ ಇದ್ದೀವಿ ಅನ್ನೋದಕ್ಕಿಂತ ಅವ್ರು ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗೂ ಎಂಥವ್ರ ಜೊತೆ ಇದ್ದೀವಿ ಅನ್ನೋದು ಮುಖ್ಯ ಅಲ್ವಾ ತಾಯಿ? ಇವತ್ತು ನಿನಗೆ ಆತ ಎಷ್ಟೋ ಪ್ರೀತಿ ಮಾಡಿರೋನಾಗಿರ್ಬೋದು, ಯಾರನ್ನೂ ಕಾಲಿಡ್ದು ಒಂದು ಸಂಬಂಧವನ್ನು ತಗೊಂಡಿದೆಯಾ ಅಂದರೆ ನಾನೇ ಸ್ಪಷ್ಟವಾಗಿ ಹೇಳ್ತೀನಿ, ಅದು ತುಂಬ ದಿನ ಉಳಿಯೋದಲ್ಲ. ಓಕೆ, ಒಳ್ಳೇದಾಗಲಿ. ಆ್ಯಂಡ್ ಒಂದು ಸ್ಪಷ್ಟತೆ ಸಿಕ್ತಾ?
ಓಕೆ, ಈಗ ನೀನು ಭಯ ಪಡೋದು, ಅಯ್ಯೋ ಕಳ್ಕೊಂಡು ಬಿಟ್ನಲ್ಲ, ನೀನೇನೂ ಪಡ್ಕೊಂಡೂ ಇಲ್ಲ ಕಳ್ಕೊಂಡೂ ಇಲ್ಲ. ಬಟ್ ನಾಳೆ ನಿನ್ನ ದಿನ ಹೇಗಿರಬೇಕು ಅಂತ ನೀನೇ ನಿರ್ಧಾರ ಮಾಡಿ ಇವತ್ತು. ಇಲ್ಲ ನಾನು ಎಲ್ರೂ ಎದುರು ಹಾಕೊಂಡು ಎಲ್ಲೋ ಒಂದು ಕಡೆ ಬಾಡಿಗೆ ಮನೆ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಅವನು ಬಾಡಿಗೆ ಕಟ್ಟಕ್ಕಾಗದೇನೆ ಇಷ್ಟೆಲ್ಲ ಜೀವನ ಬೇಕಾ? ಒಂದು ಇಬ್ಬರೂ ಹೋರಾಟ ಮಾಡಿ ಪಡ್ಕೊಂಡು ಮದುವೆ ಆಗಿ ಒಂದು ಜೀವನ ನಡೆಸಿ. ನೀನು ಒಬ್ಬಳೇ ಎಷ್ಟೋ ಹೋರಾಟ ಮಾಡಿ ಎಲ್ರಿಗೂ ನೀನು ಕೆಟ್ಟವಳಾಗಬೇಡ. ಆ್ಯಂಡ್ ನಿನ್ನ ತಂದೆ ತಾಯಿನ ತಲೆ ತಗ್ಸೋ ಥರ ಮಾಡಬೇಡ. ಓಕೆ, ಒಳ್ಳೇದಾಗಲಮ್ಮ. ಏನಾದರೂ ಹೇಳೋದಿದೆಯಾ? ಮತ್ತೇನಿಲ್ಲ, ನನಗೆಲ್ಲ ಕ್ಲಾರಿಟಿ ಸಿಕ್ತು ಇವಾಗ. ಇರಲಿ, ನಿನಗೆ ಏನೇ ಗೊಂದಲ ಇದ್ರೂ ಮಾತಾಡು. ಬಟ್ ನೀನು ಇಲ್ಲಿ ಯಾರಿಗೂ ಮೋಸ ಮಾಡ್ತಿಲ್ಲ, ಆ ಪ್ರಜ್ಞೆ ಅಂತೂ ನಿನಗೆ ಬೇಡ. ಅದೇ ನಾನೆಲ್ಲ ಮದುವೆ ಸಾಯ್ತೀನಿ ಅಂತ ಹೇಳ್ತಾ ಇದಾರೆ, ಅದಕ್ಕೆ ಏನ್ ಮಾಡೋದು? ಅವರು ನಾನು ಸತ್ತೋಗ್ತೀನಿ ನಾನಿರಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾನು ಬೇರೆ ಕಡೆ ಮದ್ವೆ ಆದ್ರೆ ಎಲ್ಲ ಸತ್ಕಿತ್ತೋದ್ರೆ ಮತ್ತೆ ನಾನು ಒಂದ್ ಜೀವ ತೆಗ್ದ್ಬಿಟ್ನೆಲ್ಲ ಅನ್ನೋ ಫೀಲಿಂಗ್ ಲೈಫ್ ಲಾಂಗ್ ಇರುತ್ತಲ್ಲ. ಹಾಗಾಗಿ ನಾನು ಅವ್ರ ಜೊತೆ ಮಾತಾಡಿ ಅಂತ ನಿಮ್ಗೆ ಮೊದಲೇ ಹೇಳಿದೆ. ನನಗೆ ಈ ವಿಚಾರವನ್ನು ನೀವು ಹೇಳಿರಲಿಲ್ಲ. ಆ ಮುಂಚೆನೇ ನಾನು ನಿಮಗೊಂದು ಮಾತು ಹೇಳಿದ್ದೆ, ಈ ಕಡೆ ಸಲ ನೀವು ಮಾತಾಡಬೇಕು ನಿಮ್ಮ ತಂದೆ ತಾಯಿ ಜೊತೆನಲ್ಲೂ ಯಾರ ಜೊತೆನೂ ಅಲ್ಲ, ಅವ್ರ ಜೊತೆ. ನೋಡಪ್ಪ, ನಾನು ಈಗ ನೀನು ಸಾಯ್ತೀನಿ ಅದು ಆ ರೀತಿ ಭಯ ಹುಟ್ಟಿಸೋದು ನಿಜವಾದ ಪ್ರೀತಿ ಅಲ್ಲ. ಅದು ನಿಜವಾದ ಪ್ರೀತಿಲಿ ಅದು ಯಾವುದೂ ನಡೆಯಲ್ಲ. ಓಕೆ, ಆ ರೀತಿ ಪಡ್ಕೊಂಡವರೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇರ್ತಾರೆ. ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದರೆ ಅದಕ್ಕೆ ಕಟ್ಟಕ್ಕೆ ದುಡ್ಡಿಲ್ಲ, ಇದು ಕಟ್ಟಕ್ಕೆ ದುಡ್ಡಿಲ್ಲ. ಅರೇ, ಒಂದು ಬದುಕನ್ನು ಕಟ್ಕೊಂಡು ಆ ಮಂತ್ರ ಈ ವಿಚಾರಕ್ಕೆ ಕಾಲಿಡಿ ಅಂತ ಯಾವಾಗಲೂ ಹೇಳ್ತೀನಿ ನಾನು. ನಮ್ಮ ಬದುಕೇ ಮೂರ ಬಟ್ಟೆ ಆಗಿರ್ಬೇಕಾದ್ರೆ ಬಂದವ್ರನ್ನ ಯಾರೋ ಒಬ್ಬರು ಸಾಕಬೇಕಲ್ವಾ? ನಿಮ್ಗೆ ಅಷ್ಟು ಶಕ್ತಿ ಇದೆಯಾ ಅವ್ರ ಜೊತೆ ಹೋಗಿ? ಯಾಕಂದರೆ ನಾನು ಅವತ್ತನ್ನು ದುಡ್ಡಿಲ್ಲ ಹಣ ಇಲ್ಲ ಅಂತ ನಾನು ವಿಚಾರ ಅದಲ್ಲ. ಬಟ್ ಆತನಿಗೆ ಉಳಿಸ್ಕೊಳ್ಳುವಷ್ಟು ಧೈರ್ಯ ತೋರ್ಲಿಕ್ಕೆ ಬರ್ತಾ ಇಲ್ಲ ಅನ್ನೋದಾದರೆ ಅದು ವ್ಯರ್ಥ. ಈಗ ನಾನು ಜ್ವರ ಬಂದಿದ್ದಾವೆ, ನರಳ್ತಾ ಇದ್ದೀನಿ, ನಂಗೆ ಡಾಕ್ಟ್ರ್ ತಗೋ ಹೋಗಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಅಂತ ಅಲ್ಲ, ಇಷ್ಟನೇ ಇಲ್ಲ ಅನ್ನೋದಾದರೆ, ಅಥವಾ ನಾನು ಅದಕ್ಕೆ ಪ್ರಯತ್ನ ಪಡೋದಿಲ್ಲ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅನ್ನೋದಾದರೆ, ನಾನು ಸಾವು ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ. ಸೊ ಒಳ್ಳೇದಾಗಲಮ್ಮ, ಇನ್ನೇನಿಲ್ಲ, ಎಲ್ಲವನ್ನೂ ಹೇಳಿದ್ದೀನಿ. ಬಟ್ ನಿರ್ಧಾರ ನಿಮ್ಮ ಕೈಲಿದೆ. ನಿಮ್ಮ ತಂದೆ ತಾಯಿಗಾಗಲಿ ಅಥವಾ ಸಮಾಜಕ್ಕೆ ಎಲ್ಲರನ್ನು ಎದುರು ಹಾಕ್ಕೊಂಡು ಯಾವ ಕೆಲಸವನ್ನು ಮಾಡಬೇಡಿ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಂದಾಗ್ತಿರೋ ದೂರ ಆಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಎದುರಾಕೊಂಡು ತುಂಬ ದಿನ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದಾಗಲಮ್ಮ. ಸಾಮಾನ್ಯವಾಗಿ ಈ ಥರ ಸಮಸ್ಯೆಗಳು ಇರ್ತವೆ. ಶುರುವಿನಲ್ಲಿ ಮೆಸೇಜ್ ಮಾಡಬೇಕಾದ್ರೆ, ಚಾಟ್ ಮಾಡಬೇಕಾದ್ರೆ ನಿನಗೆ ಪ್ರಾಣ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ, ಆಮೇಲೆ ಅಂತಹದೊಂದು ಸಮಯ ಬಂದಾಗ ಈ ಥರ ನೀನು ಕಾಲಿಗೆ ಬೀಳು, ತಲೆ ಎತ್ತು, ಅದಲ್ಲ. ಆ್ಯಂಡ್ ಸಿ, ಆ ಹುಡುಗನನ್ನು ಆ ಹುಡುಗನ ಬಗ್ಗೆ ಗೊತ್ತಿಲ್ಲದೆ ನಾನು ಮಾತಾಡಲ್ಲ. ಬಟ್ ಅವ್ರಿಗೆ ನಾನು ಹೇಳೋದು, ಧೈರ್ಯ ಮಾಡಪ್ಪ, ಒಂದು ಮರೆತು ಬಿಡು, ಇಲ್ಲ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ಈ ಮಧ್ಯದಲ್ಲಿ ಬೇಡ. ಜೀವನದಲ್ಲಿ ಒಂದು ಸ್ಪಷ್ಟತೆ ಇಲ್ಲದೆ ಹೋದರೆ ನಾವೊಂಥರ ಅತೃಪ್ತ ಆತ್ಮಗಳಾಗ್ಬಿಡ್ತೀವಿ. ನೀವು ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲಿಗೂ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನೀವು ಎಲ್ಲಿಗೂ ಹೋಗಿ ತಲುಪ್ತೀರಾ. ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದೊಂದು ಕೊನೆ ಇಲ್ಲದ ಪ್ರಯಾಣ, ಒಂದು ದಡ ಮುಟ್ಟೋದೇ ಇಲ್ಲ ನೀವು, ಹೌದಲ್ವಾ? ಅದು ಆಗೋದು ಬೇಡ. ಒಳ್ಳೇದಾಗಲಿ, ಇಬ್ಬರಿಗೂ ಒಳ್ಳೇದಾಗಲಿ.